ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ವಿದೌಟ್ ಬೀಡ್ಸ್ ಸಾರಿ ಕುಚ್ಚು ಡಿಸೈನ್. ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ, ಹಾಗೇನೆ ಮಾಡ್ತಾ ಇದ್ದೀನಿ. 2 ಕಲರ್ ದಾರ ತಗೊಂಡು ಮಾಡ್ತೀನಿ. ಯಾವುದೇ ಬೀಡ್ಸ್ ಉಪಯೋಗಿಸಿಲ್ಲ ಇದಕ್ಕೆ. ನೀವು ಬೀಡ್ಸ್ ಬೇಡ ಅನ್ನೋರು ಇದನ್ನು ಕಲ್ತ್ಕೋಬಹುದು. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.95 mm. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 4 ಚೈನು. 4 ಚೈನ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿ ನೋಡಿಕೊಂಡು, ಆಮೇಲೆ 4 ಚೈನು. ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ 5 ಚೈನು, 1 2 3 4 5 ಚೈನು. 2 ಸಾರಿ 4 ಚೈನು, 3ನೇ ಸಾರಿ 5 ಚೈನು. ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ, ಅಂದರೆ ಇದು ಆರ್ಚ್ಗಿರೋದು. ಆರ್ಚ್ ಮಾಡೋಕ್ಕೆ ಈ ಥರ. ಆಮೇಲೆ 3 ಸಾರಿ 4 ಚೈನು, 1 2 3 4 ಚೈನು, ಬಟ್ಟೆಗೆ ಲಾಕ್. 4 ಚೈನು, ಬಟ್ಟೆಗೆ ಲಾಕ್. 3 ಬ್ಲಾಕ್ ಆ ಥರ ಮಾಡ್ಕೊಳ್ಳಿ. ಈ ಥರ 3 ಸಾರಿ. ಮತ್ತೆ 5 ಚೈನು, 1 2 3 4 5. ಇದನ್ನು ಸ್ವಲ್ಪ ಲೂಸ್ಗೆ ಈ ಥರ ಲೂಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಫಸ್ಟು 2 ಬ್ಲಾಕ್ 4 ಚೈನು, ಮತ್ತೆ ಒಂದು 5 ಚೈನನ್ನು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಬ್ಲಾಕ್ 4 ಚೈನು, ಮತ್ತೊಂದು 5 ಚೈನು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ 3 ಬ್ಲಾಕ್ ಮಾಡ್ಕೊಳ್ಳಿ ಮಧ್ಯೆಯಲ್ಲೆಲ್ಲ, ಕೊನೆಯಲ್ಲಿ ಮಾತ್ರ 2. ಅಂದರೆ ಸಿಂಗಲ್ ಆರ್ಚ್ ಕುಚ್ಚು ಬೇಸು, ಬೀಡ್ ಮಾತ್ರ ಹಾಕ್ತಾ ಇಲ್ಲ. ಈ 5 ಚೈನ್ ಆರ್ಚ್ಗೆ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. 4 ಚೈನು, ಮಧ್ಯದಲ್ಲಿ 5 ಚೈನು ಆರ್ಚ್ಗೆ. ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ 4 ಚೈನು ಮಾಡ್ಕೊಳ್ಳಿ. 4 ಚೈನು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಇದೆ, ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಆರ್ಚಿಗೆ ಅಂತ 5 ಚೈನ್ ಹಾಕಿದೀವಲ್ವ, ಇಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಈ ಥರ ಫುಲ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಯಾವುದೇ ಆಡ್ ಸಂಖ್ಯೆಯಲ್ಲಿ ಮಾಡ್ಕೊಳ್ಳಿ, ಅಂದರೆ 13 15 ಈ ಥರ, 11 12 14 ಈ ಥರ ಬರೋದು ಬೇಡ. ಆಡ್ ಸಂಖ್ಯೆಯಲ್ಲಿ, ಆಡ್ ನಂಬರಲ್ಲಿ ಮಾಡ್ಕೋಬೇಕು. ಈ ಥರ ಫುಲ್ ಆರ್ಚ್ ಮಾಡ್ಕೊಳ್ಳಿ. ಈ ಥರ 11 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ 4 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ. ಇದಾದ್ಮೇಲೆ ಇಲ್ಲಿ ಈ 5 ಚೈನಲ್ಲಿ ಆರ್ಚ್ ಡಬಲ್ ಕ್ರೋಶೆ ಹಾಕಿ ಹಿಂಗೆ 11 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇಲ್ಲಿನೂ 11 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡಿದ್ದೀನಿ. ಫಸ್ಟು 4 ಚೈನ್ ಇದೆ, ಇಲ್ಲಿ 4 ಚೈನ್ ಆದರೂ ಹಾಕಿ, ಸಿಂಗಲ್ ಕ್ರೋಶೆ ಆದರೂ ಹಾಕಿ ಕುಚ್ಚಿಗಿರೋದು. ನಾನು ಹಳೆ ದಾರಗಳನ್ನೆಲ್ಲ ಸೇರಿಸ್ಕೊಂಡು
ಈ ಥರ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಈ ಥರ ಲಾಕ್ ಮಾಡಿದ್ದೀನಿ. ಈಗ ಇದು ಆರ್ಚ್ ಇದೆಯಲ್ವಾ, 11 ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದ್ದಲ್ವಾ, 5 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ 2 3 4 5 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಈ ಆರ್ಚ್ನ 11 ಡಬಲ್ ಕ್ರೋಶೆ ಇದೆಯಲ್ವ, ಅದರಲ್ಲಿ 5ರ ಮೇಲೆ. ಈಗ 6ನೇದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದುವರೆಗೆ ಸಿಂಗಲ್ ಕ್ರೋಶೆ, ಈಗ ಡಬಲ್ ಕ್ರೋಶೆ 1, ಅದೇ ಇದರಲ್ಲಿ 2, ಒಂದೇ ಚೈನಲ್ಲಿ 3, 6ನೇದಲ್ಲಿ ಒಂದಲ್ಲೇ 3 ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ 2 ಚೈನ್ ಇದೆ ನೋಡಿ, ಇಲ್ಲಿ 2 ಲೂಪ್ ಚೈನ್ ಥರ, ಅಲ್ಲಿ ಪೀಕೋ ಮಾಡ್ಕೊಳ್ಳಿ ಈ ಥರ. ಮತ್ತೆ ಅದೇ ಇದರಲ್ಲಿ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ಆ 6ನೇ ಡಬಲ್ ಕ್ರೋಶೆ ಮೇಲಿನ ಚೈನಲ್ಲಿ ಒಂದಲ್ಲೇ ಅಷ್ಟು ಮಾಡ್ತಾ ಇರೋದು, ಅಡ್ಜಸ್ಟ್ ಮಾಡ್ಕೋಬೇಕು. ಜಾಗ ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ. ಈಗ ಮತ್ತೆ ಎಲ್ಲದರಲ್ಲೂ ಸಿಂಗಲ್ ಕ್ರೋಶೆ, 5 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ತಾ ಬನ್ನಿ. ನಾಲ್ಕು 5 11 ಡಬಲ್ ಕ್ರೋಶೆಲಿ 5 ಸಿಂಗಲ್ ಕ್ರೋಶೆ ಹಾಕಿ 6ನೇದಲ್ಲಿ 3 ಡಬಲ್ ಕ್ರೋಶೆ ಪೀಕೋ, 3 ಡಬಲ್ ಕ್ರೋಶೆ ಒಂದಲ್ಲೇ, 6ನೇ ಒಂದಲ್ಲೇ, ಮತ್ತು 5 ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಈ ಆರ್ಚಲ್ಲೂ ಅದೇ ರೀತಿ ಮಾಡ್ಕೊಳ್ಳಿ. ಇದೊಂಥರ ಕ್ರೌನ್ ಥರ ಕಾಣುತ್ತೆ. ಬೇಕು ಅಂದರೆ ನೀವು ಇಲ್ಲಿ ಬೀಡ್ ಸೇರಿಸ್ಕೋಬೋದು. ಫಸ್ಟ್ ಸ್ಟೆಪ್ಪಲ್ಲಿ ನಾರ್ಮಲ್ ಆರ್ಚಲ್ಲಿ ಸೇರಿಸ್ಕೊಂಡಂಗೆ. ನಾನು ಸೇರಿಸ್ತಾ ಇಲ್ಲ, ಇದು ಮೇಲೆ ಇದು ಕ್ರೌನ್ ಆರ್ಚ್ ಮಾಡೋದ್ರಿಂದ ಬೀಡೇ ಇಲ್ಲದಿರೋ ಡಿಸೈನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಬೀಡ್ ಇಲ್ಲದಿದ್ದರೆ ಚೆನ್ನಾಗಿರುತ್ತೆ ಈ ಡಿಸೈನ್ಗೆ, ಯಾಕಂದರೆ ಮೇಲೇನು ಬೀಡ್ಸ್ ಯೂಸ್ ಮಾಡಲ್ವಲ್ಲ, ಅದಕ್ಕೆ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಕುಚ್ಚು ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಸಿಂಪಲ್ ಡಿಸೈನ್, ಈಸಿ ಡಿಸೈನ್, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇನ್ನು ಇದನ್ನು ಗ್ರ್ಯಾಂಡ್ ಮಾಡಬೇಕು ಅಂದರೆ ಇಲ್ಲಿ ಬೀಡ್ ಸೇರಿಸ್ಕೋಬೋದು. ಇಲ್ಲಿ ಫಸ್ಟ್ ರೋದಲ್ಲಿ ನೀವು ಬೇಸ್ ಹಾಕುವಾಗ ನಾರ್ಮಲ್ ಆರ್ಚ್ ಬೀಡ್ಸ್ ಹಾಕಿ ಆರ್ಚ್ ಮಾಡ್ದಂಗೆ ಮಾಡ್ಬೋದು. ಆಮೇಲೆ ಮೇಲೇನು ಇಲ್ಲಿ ಪೀಕೋ ಬದಲು ಬೀಡ್ಸ್ ಹಾಕೋಬೋದು, ಮಧ್ಯದಲ್ಲಿ ಸ್ಟೋನ್ ಚೈನ್ ಹಾಕೋಬೋದು. ಇಷ್ಟೆಲ್ಲ ಮಾಡಿದರೆ ಅದು ಗ್ರ್ಯಾಂಡಾಗಿ ಕಾಣುತ್ತೆ, ಗ್ರ್ಯಾಂಡ್ ಡಿಸೈನ್ ಆಗುತ್ತೆ. ಇದೀಗ ಸಿಂಪಲ್ ಡಿಸೈನ್, ಸಿಂಪಲ್ ಸಾರಿಗಳಿಗೆ ನೀವು ಮಾಡ್ಬೋದು. ಈಸಿಯಾಗಿದೆ, ಬೇಗನೂ ಆಗುತ್ತೆ, ಹೆಚ್ಚು ಕಷ್ಟ ಇಲ್ಲ. ಫಸ್ಟ್ ನಾರ್ಮಲ್ ಆರ್ಚ್ ಮಾಡಿಬಿಟ್ಟು ಮೇಲೆ ಮಾತ್ರ ಸ್ವಲ್ಪ ಚೇಂಜ್ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.